ಹಾಯ್ ಆಲ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿಂದೇನು ಸ್ಪೆಷಲ್ ವಿಡಿಯೋ ಅಂದರೆ, ಇವತ್ತು ಸ್ವಲ್ಪ ನಿಮ್ಮ ಮನೇಲಿ ಯಾರೋ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಯೂಸ್ಫುಲ್ ಆಗೋವಂಥ ಟಿಪ್ಸ್ ಒಂದು ಕೊಡ್ತೀನಿ. ಅದ್ರ ಜೊತೆ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಒಂದು ಇವೆಂಟ್ ಇತ್ತು. ಟಿಲ್ LKG ಟು ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೂ ಒಂದು ಸುಮ್ಮನೆ ಸಿಂಪಲಾಗಿ ಕಾರ್ಟ್ ಟೈಪು, ಮಾರ್ಟ್ ಅಂದರೆ ಎಲ್ಲ ಥರ ಐಟಮ್ಸ್ ಸಿಗುತ್ತಲ್ಲ, ಆ ಥರ ಎಲ್ಲ ಶಾಪ್ಸ್, ಚಿಕ್ಕ ಚಿಕ್ಕ ಶಾಪ್ಸ್ ಸ್ಟಾಲ್ ಹಾಕ್ಕೊಳ್ಳೋ ಥರದೊಂದಿತ್ತು. ನಾನು, ನಮ್ಮ ಮಮ್ಮಿ, ನನ್ನ ಚಿಕ್ಕ ಮಗ, ನಮ್ಮ ಹಸ್ಬೆಂಡ್ ಎಲ್ಲ ಹೋಗಿದ್ವಿ. ನಾವು ಹೋಗೋಷ್ಟರಲ್ಲಿ ಲೇಟಾಗಿ ಹೋಗಿತ್ತು. ಆಲ್ರೆಡಿ 10 to 1 ಅಂತ ಅವ್ರು ಟೈಮಿಂಗ್ಸ್ ಹೇಳಿದರು. ಬಟ್ ನನಗೆ ನಾವು ಹೋಗಿ ರೆಡಿಯಾಗಿ ಹೋಗುವಷ್ಟರಲ್ಲಿ 12 ಆಗೇ ಬಿಡ್ತು. ಹೋದ್ವಿ, ಆಲ್ರೆಡಿ ಎಲ್ಲ ಫುಲ್ ಆಗೋಗಿದ್ರು. ಆಮೇಲೆ ಎಲ್ಲ ನೋಡಿಕೊಂಡು, ಇದು ನನ್ನ ಮಗನ ಸ್ಟಾಲು, ಅವನಿಗೆ ಸ್ಟೇಷನರೀಸ್ ಕೊಟ್ಟಿದ್ರು, ಸ್ಟಿಕ್ಕರ್ಸು. ನಾವು ಹೋಗೋಷ್ಟರಲ್ಲಿ ಅವನ್ನೆಲ್ಲ ಸೇಲ್ ಮಾಡಿ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದ. ಅವನ್ನ ಹಾಗೆ ಮಾತಾಡಿಸ್ಕೊಂಡು ಎಲ್ಲ ಸ್ವಲ್ಪ ನೋಡಿಕೊಂಡು ಅವ್ನಿಗೇನಾದರೂ ಕೊಡಿಸಿ ವಿಂಡೋ ಶಾಪಿಂಗ್ ಥರ ಎಲ್ಲ ಸುತ್ತ ನೋಡಿಕೊಂಡು ಅಲ್ಲೇ ಒಂದು 1/2 hour ಟೈಮ್ ಪಾಸ್ ಆಯಿತು. 1/2 hour ಮಾಡಿಕೊಂಡು ಅಲ್ಲಿಂದ ಹೊರಡೋಣ ಅಂದ್ಕೊಂಡ್ವಿ. ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ನನ್ನ ಮಗ ಅಂತೂ ಫುಲ್ ಖುಷಿ ಆಯಿತು. ಚಿಕ್ಕ ಮಕ್ಳಿಗಂತೂ ತುಂಬ ಚೆನ್ನಾಗಿರುತ್ತೆ, ಎಂಟರ್ಟೈನಿಂಗ್ ಆಗಿರುತ್ತೆ. ಅದಾದಮೇಲೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಲ್ಲಿಂದ ನನ್ನ ಮಗನ ಸ್ವಲ್ಪ ಹುಷಾರಿಲ್ಲ, ಒಂದು ತುಂಬಾ ಆಟ ಮಾಡ್ತಿದ್ದ. ಹಂಗಾಗಿ ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡೋಣ ಅಂದ್ಬಿಟ್ಟು ಒಂದು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ವೀಡಿಯೋಸ್ ಮಾಡ್ತಿದ್ದೆ. ನಮ್ಮ ಮಮ್ಮಿ ಇದ್ದರು ಮಾಡಿಕೊಂಡು. ಅಲ್ಲಿಂದ ಏನು ಯೂಸ್ಫುಲ್ ಟಿಪ್ ಅಂದರೆ, ನೀವೆಲ್ಲ ಈ ಬಾಕ್ಸ್ ನೋಡಿರ್ತೀರ, 15 ಲೀಟರ್ಸ್ 25 ಲೀಟರ್ಸ್ ಆಯಿಲ್ ಬಾಕ್ಸ್, ಕಟಿಂಗ್ ಪ್ಲೇಯರು, ಸ್ಕ್ರೂ ಡ್ರೈವರಿಂದ ಏನು ಯೂಸ್, ಇದನ್ನು ಈ ಥರ ಮಾಡ್ಕೋಬೋದು. ಹೆಂಗೆ ಏನು ಯೂಸ್ ಅಂದರೆ, ಆಗಿನ ಕಾಲದಲ್ಲೆಲ್ಲ ನಮಗೆ ದೃಷ್ಟಿ ತೆಗಿಬೇಕು ಅಂದರೆ ಗೋಡೆ ದೃಷ್ಟಿ ಎಲ್ಲ ತೆಗ್ದುಬಿಟ್ಟು ಹಂಚಿ ಕಡ್ಡಿಲಿ ಸೈಡಲ್ಲಿ ಇಡ್ತಾಯಿದ್ರು, ಗೋಡೆ ಸಂದಿಲಿ ಡೋರ್ ಹಿಂದೆಗಡೆ ಇಡ್ತಾಯಿದ್ರು. ಅದೆಲ್ಲ ಏನಾಗ್ತಿತ್ತು, ಕಪ್ಪಗಾಗ್ಬಿಡ್ತಾಯಿದೆ, ಬ್ಲ್ಯಾಕ್ ಆಗ್ತಾಯಿತ್ತು ತೆಗ್ದು. ಓನರ್ಗಳು ಒಪ್ಪೋದಿಲ್ಲ, ಗೋಡೆ ಎಲ್ಲ ಬ್ಲ್ಯಾಕ್ ಆಗುತ್ತೆ, ಡೋರೆಲ್ಲ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ. ಏನು ಮಾಡೋದು? ಅದಕ್ಕೋಸ್ಕರ ಈ ಬಾಕ್ಸ್ನ ಈ ಥರ ಮೇಲ್ಗಡೆ ಫುಲ್ ಓಪನ್ ಮಾಡಿಬಿಟ್ಟು ಕ್ಲೀನಾಗೆಲ್ಲ ಇದು ಮಾಡಿಕೊಂಡು, ನಾನು ಮಾಡ್ತಿದ್ದೀನಿ ಎಲ್ಲ ಥರ ಮಾಡಿಬಿಟ್ಟು ಇದ್ರೊಳಗಡೆ ನೀವು ಮಾಡ್ಕೋಬೋದು. ಇದಾಗಿತ್ತು ಯೂಸ್ಫುಲ್, ದೃಷ್ಟಿ ತೆಗಿಯೋಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಕಷ್ಟನೇ ಇದು ನಾವು ಓಪನ್ ಮಾಡ್ಕೊಳ್ಳೋದು. ಟ್ರೈ ಮಾಡಿ, ನನಗೇನಂದರೆ ನನಗೆ ಆಗಲ್ಲ ಅಂತ ಹೇಳಂಗಿಲ್ಲ, ಟ್ರೈ ಮಾಡಬೇಕು. ಏನಾದರೂ ಆಗಲಿ ಟ್ರೈ ಮಾಡಿ ಅದು ನೋಡೇ ಬಿಡೋಣ, ಒಂದು ಸಲ ಮಾಡಿಬಿಡೋಣ, ಆಗುತ್ತೋ ಆಗಲ್ವೋ ಅಂತ ಮಾಡಿದ್ವಿ. ಮಾಡಿ ಈ ಥರ ಎಲ್ಲ ತೆಗೆದು ಸ್ವಲ್ಪ ಕ್ಲೀನಾಗೇನು ಬರಲಿಲ್ಲ. 2 ಡೇಸಿಂದ ಟ್ರೈ ಮಾಡ್ತಿದ್ದು ಆಗಿರಲಿಲ್ಲ. ಹಂಗೂ ಈ ಸಲ ಕಷ್ಟಪಟ್ಟು ತುಂಬ ಮಾಡಿ ಎಲ್ಲ ಆಯಿತು. ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದು ಆಯಿಲೆಲ್ಲ ತೆಗೆದು ನೀವು ಇಟ್ಕೋಬೋದು. ಕಾರ್ನರ್ಸ್ ಎಲ್ಲ ಸ್ವಲ್ಪ ಶಾರ್ಪ್ ಇರುತ್ತೆ, ಶಾರ್ಪ್ ಎಡ್ಜಸ್ ಇರುತ್ತೆ. ನೀವು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಫೈನಲ್ ಔಟ್ಪುಟ್ ಹೇಗೆ ಬಂತಪ್ಪ ಅಂದರೆ ತೋರಿಸ್ತೀನಿ ನೋಡಿ. ಈ ಥರ ಇರುತ್ತೆ ಫೈನಲ್ ಔಟ್ಪುಟ್ಟು. ಓಕೆ, ಇದೆಲ್ಲ ವಾಶ್ ಮಾಡಿ ಕ್ಲೀನಾಗಿ, ಆಯಿಲ್ ಇರುತ್ತಲ್ಲ ಕ್ಲೀನಾಗೆಲ್ಲ ವಾಶ್ ಮಾಡಿ ನೀವು ಯೂಸ್ ಮಾಡ್ಕೋಬೋದು. ಹಂಗೂ ಸಣ್ಣ ಪುಟ್ಟ ನನಗೂ 1-2 ಕಡೆ ಆಯಿತು, ಗಾಯ ಆಯಿತು. ಮಗನಿಗೋಸ್ಕರ ಮಾಡಬೇಕಲ್ಲ, ಏನಾಗಲ್ಲ, ಅದೊಂಥರ ಖುಷಿ ಇರುತ್ತೆ ಮಾಡೋದಕ್ಕೋಸ್ಕರ. ಆಮೇಲೆ ಅವನು ತುಂಬ ಯಾಕೋ ಮಾಡ್ತಾನೂ ಇಲ್ಲ, ಆಟ ಮಾಡ್ತಾಯಿದ್ದ. ಸೊ ನಾನೇನು ಮಾಡಿದೆ, ನೀವು ಹುಷಾರಿಲ್ಲ ಅಂದಾಗ ನಿಮ್ಮ ಮಕ್ಳಿಗೆ ಏನು ಮಾಡ್ತೀರಾ? ನಾನಂತೂ ರೆಪ್ಪೆ ಸುಡ್ತೀನಿ. ರೆಪ್ಪೆ ತುಂಬ ಉದ್ದ ಬಂದಿದ್ದರೆ ಮಕ್ಕಳು ತುಂಬ ಹಠ ಮಾಡ್ತಾರೆ, ಜ್ವರ ಬರುತ್ತೆ, ಆ ಥರ ಬಾಲಗ್ರಹ ಆ ಥರ ಎಲ್ಲ ಹೇಳ್ತಾರೆ. ಸೊ ನಾನೇನು ಮಾಡಿದೆ, ಅವನು ಮಲಗಿದ್ದ, ಇದ್ದಿದ್ರಂತೂ ಮಾಡಿಸ್ಕೊಳ್ಳೋಲ್ಲ, ಸ್ವಲ್ಪ ನೋಡೋಣ ಅಂದ್ಬಿಟ್ಟು ಅವ್ನು ರೆಪ್ಪೆ ಸುಡೋಣ ಅಂತ ಎಲ್ಲ ಟ್ರೈ ಮಾಡಿದೆ. ನಾನು ಈ ಥರ ರೆಪ್ಪೆ ಸುಡ್ತೀನಿ. ಆಮೇಲೆ ಬಾಲಗ್ರಹ ಬುಕ್ನ ಅವ್ನು ತಲೆ ಕೆಳಗಡೆ ಇಡ್ತೀನಿ. ಬಟ್ ಇಲ್ಲಿ ಇಟ್ಟಿಲ್ಲ, ಯಾಕೆಂದ್ರೆ ಅವನು ಕೆಳಗಡೆ ಬಿದ್ದುಬಿಡ್ತಾನೆ ಅಂದ್ಬಿಟ್ಟು ನಾನು ಇನ್ನೊಂದು ರೂಮಲ್ಲಿ ಕೆಳಗಡೆ ಮಲಗಿಸಿದ್ದೀನಿ ಅವನ್ನ. ನಿಧಾನಕ್ಕೆ ಸ್ವಲ್ಪ ಅವ್ನಿಗೆ ಭಯನೇ ಆಯಿತು, ಯಾಕೆಂದ್ರೆ ನಾನು ತುಂಬ ಒದ್ದಾಡ್ತಾ ಇದ್ದ, ನಿದ್ದೆ ಮಾಡ್ತಾ ಇರಲಿಲ್ಲ. ಹಂಗೋ ಹಿಂಗೋ ಸ್ವಲ್ಪ ನಿಧಾನಕ್ಕೆ ಸುಟ್ಬಿಟ್ಟು, ಒಂದು ಕಣ್ಣು ಮಾತ್ರ ಸುಟ್ಟ, ಇನ್ನೊಂದು ಕಣ್ಣು ಸುಡೋಕ್ಕಾಗಿಲ್ಲ, ಆ ಕಡೆ ತಿರ್ಕೊಂಡಿದ್ದಾನೆ. ಸ್ವಲ್ಪ ಲೈಟಾಗಿ ಅದು ಟಚ್ ಮಾಡಿದ್ರೂ ಸಾಕು, ಅದ್ರದ್ದು ಇದು ಹೋಗುತ್ತೆ ಅಂತಾರೆ. ಅದೇನೂ ಆಗೋದಿಲ್ಲ, ಫುಲ್ಲು ಅಂತಲೇ ಏನಿಲ್ಲ. ಸೊ ಸ್ವಲ್ಪ ಸರಿಯಾಗಿ ನಿದ್ದೆ ಮಾಡ್ತಾಯಿಲ್ಲ, ಮಾಡಲಿ ಅಂದ್ಬಿಟ್ಟು ಇನ್ನೊಂದು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿಂದ ಬಂದು ಸಾಯಂಕಾಲ ಒಂದು ಸ್ವಲ್ಪ ದೃಷ್ಟಿನೂ ತೆಗ್ದುಬಿಡೋಣ ಅಂದ್ಬಿಟ್ಟು ಅದೇ ಬಾಕ್ಸ್ ಹೆಂಗಿದ್ರು ಹಾಕಿದ್ನಲ್ಲ, ಹಾಗೆ ನೀವು ಅದನ್ನು ಎಲ್ಲಿ ಬೇಕಾದರೂ ಇಟ್ಕೊಂಡು ದೃಷ್ಟಿ ತೆಗೆಯೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಏನು ಗೋಡೆ ಗಲೀಜಾಗುತ್ತೆ ಇಲ್ಲ ಕ್ಲೀನ್ ಮಾಡಬೇಕು ಅಂತ ಏನಿಲ್ಲ, ಇದರೊಳಗಡೆ ಮಾಡಿಬಿಟ್ಟು ಅದನ್ನು ತೊಗೊಂಡೋಗಿ ನೀವು ಬಿಸಾಕಿದ್ರೂ ಈಸಿ ಆಗುತ್ತೆ, ಯಾರಿಗೇನು ಟೆನ್ಷನ್ ಇಲ್ಲ. ಇದು ನನ್ನದು ಯೂಸ್ಫುಲ್ ಟಿಪ್. ನೀವೆಲ್ಲ ಯಾವ ಥರ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಇದೇ ಥರ ಸ್ಮಾಲ್ ಯೂಸ್ಫುಲ್ ಟಿಪ್ಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ.